ಇನ್ನು ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ಇವತ್ತು ಮುಂದೆ ಆಗ್ತಾ ಇದೆ. ಅದಾಗಲ್ಲ, ಕಾರಣ ಪೊಲೀಸರು ಅಲ್ಲೇ ತಡೆ ಹಿಡಿತಾರೆ. 144 ಸೆಕ್ಷನ್ ಯಾವಾಗಿದ್ರು ಕೂಡ ವಿಧಾನಸೌಧದ ಸರೌಂಡಿಂಗ್ ಅಲ್ಲಿ ಇರುತ್ತೆ. ಸೊ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮೂಡ ಹಗರಣ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ, ದದ್ದಲ್ ನಾಗೇಂದ್ರ ಅವರ ಫೋಟೋ ಹಿಡ್ಕೊಂಡು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಮುತ್ತಿಗೆ ಯತ್ನ ವಿಫಲಗೊಳಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಏನದು ಇದ್ದಿದ್ದೆ ಕಾಮನ್ ಆಗಿ ಯಾರನ್ನು ಬಿಡ್ತಾರೆ ವಿಧಾನಸೌಧ ಮುತ್ತಿಗೆ ಹಾಕಕ್ಕೆ? ಮುತ್ತಿಗೆ ಅಂತ ಹೇಳ್ತಾರೆ. ಫ್ರೀಡಂ ಪಾರ್ಕ್ ಇಂದ ಹೊರಟ ತಕ್ಷಣ ಬ್ಯಾರಿಕೇಡ್ ಹಾಕಿ ಅವ್ರನ್ನ ತಡೆ ಹಿಡಿತಾರೆ. ಅವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟು ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ. ಇಷ್ಟೇ ಆಗೋದಲ್ಲಿ. ಎವ್ರಿ ಟೈಮ್ ಅದೊಂದು ಸೀನ್ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಚೇರ್ಗಳಲ್ಲಿ ಕಿತ್ತೊಗೆಯುವವರೆಗೂ ನಮ್ಮ ಈ ಹೋರಾಟ ನಡೆಯುವಂತದಿದೆ. ಸೊ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಬಿಜೆಪಿಯವರು ಜವಾಬ್ದಾರಿಯುತವಾಗಿ ಸದನದ ಒಳಗಡೆ ಇರುವಂಥವ್ರನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು, ಎಲ್ಲಿ ಸಚಿವರು ಅಂತ ಹೇಳಿ. ಶಾಸಕರಾಗಿ ನೀವೇನ್ ಮಾಡ್ತಾ ಇದ್ದೀರಾ? ಶಾಸಕರಾಗಿ ನೀವೇನ್ ಮಾಡ್ತಾ ಇದ್ದೀರಾ? ಹೊರಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ಕೊಂಡು ಕೂತಿದ್ದೀರಾ. ಸದನದ ಒಳಗಡೆ ಪ್ರಶ್ನೆ ಕೇಳಬೇಕು ಅಂತಿಲ್ವಾ ನಿಮಗೆ? ಸದನದ ಒಳಗೆ ಸರಿಯಾಗಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಬೇಕು ಅಂತ ಇಲ್ವಾ? ಹೋಗಿ ಇಲ್ಲಿ ಇವರು ಫ್ರೀಡಮ್ ಅಂತೆ, ಫ್ರೀಡಂ ಪಾರ್ಕ್ನಲ್ಲಿ ಇವರು ಪ್ರತಿಭಟನೆ ಅಂತೆ, ಆ ಕಡೆಗೆ ಅವರು ಸಚಿವರೆಲ್ಲ ಕೂತ್ಕೊಂಡು ಅವರು ಸುದ್ದಿಗೋಷ್ಠಿ ಅಂತೆ. ಚೆನ್ನಾಗಿದೆ ಇಬ್ಬರದ್ದು.